ಆಂಧ್ರಪ್ರದೇಶದ ಉಪಮುಖ್ಯಮಂತ್ರಿಗಳು ಹಾಗೂ ತೆಲುಗು ಚಿತ್ರರಂಗದ ಖ್ಯಾತ ನಟರಾದ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ರವರ ಹುಟ್ಟುಹಬ್ಬದ ಅಂಗವಾಗಿ ಆನೇಕಲ್ ತಾಲೂಕಿನ ಬಿಲಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬೂರುಗುಂಟೆ ಗ್ರಾಮದ ಬಳಿ ಇರುವ ಶ್ರೀ ಸಾಯಿ ಗಾರ್ಡನ್ ಬಡಾವಣೆಯಲ್ಲಿರುವ ಮಾತೃ ಫೌಂಡೇಶನ್ ದಿವ್ಯಾಂಗರ ವಸತಿ ನಿಲಯದಲ್ಲಿ ಅಖಂಡ ಕರ್ನಾಟಕ ಪವನ್ ಕಲ್ಯಾಣ್ ಅಭಿಮಾನಿಗಳ ಸೇವಾ ಸಮಿತಿ ವತಿಯಿಂದ ವಿಶೇಷ ಚೇತನರ ಮಕ್ಕಳಿಗೆ ವೀಲ್ಚೇರ್, ವೀಲ್ ಸೈಕಲ್, ಕೃತಕ ಸಲಕರಣೆಗಳ ವಿತರಣೆ ಹಾಗೂ ವಿಶೇಷ ಚೇತನರ ಮಕ್ಕಳಿಗೆ ದಿನಸಿ ಸಾಮಗ್ರಿಗಳು ವಿತರಣೆ ಸೇರಿದಂತೆ ಒಂದು ದಿನದ ಅನ್ನದಾಸೋಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಖ್ಯಾತ ನಟರಾದ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ರವರ ಹುಟ್ಟುಹಬ್ಬದ ಅಂಗವಾಗಿ ವಿಶೇಷ ಚೇತನರ ಮಕ್ಕಳಿಗೆ ಕೇಕ್ ಅನ್ನು ಕತ್ತರಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಅಖಂಡ ಕರ್ನಾಟಕ ಪವನ್ ಕಲ್ಯಾಣ್ ಅಭಿಮಾನಿಗಳ ಸೇವಾ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಮಿಥುನ್ ರೆಡ್ಡಿ, ಉಪಾಧ್ಯಕ್ಷರಾದ ಮಂಜುನಾಥ್, ಎಸ್ಎಂ ಕೌಶಿಕ್, ರಾಮಕೃಷ್ಣ, ಪ್ರಧಾನ ಕಾರ್ಯದರ್ಶಿ ಗೌರಿಶಂಕರ್, ರಾಜ್ಯ ಕಾರ್ಯದರ್ಶಿ ಗಬ್ಬರ್, ರಾಘ ಮುರಳಿ, ನಿಖಿಲ್, ಪ್ರವೀಣ್, ಅತ್ತಿಬೆಲೆ ಮುರಳಿ, ಪದಾಧಿಕಾರಿಗಳಾದ ದೀಪು, ಪ್ರದೀಪ್, ಮೋನಿಶ್, ಶ್ರೀಕಾಂತ್, ಮದನ್, ಮೋಹನ್, ಅನಿಲ್, ದಿಲೀಪ್, ಶೇಖರ್, ಪವನ್, ಅಂಜಾದ್, ರಜಮ್, ನಿತಿನ್ ಮತ್ತಿತರರು ಹಾಜರಿದ್ದರು. ಮೊದಲನೇದಾಗಿ ಸಮಸ್ತ ನಾಡಿನ ಜನತೆಗೆ ಮುಂಗಡವಾಗಿ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಅದೇ ರೀತಿ ನಮ್ಮ ಸ್ಯಾಂಡಲ್ವುಡ್ನ ಮತ್ತೋರ್ವ ನಟ ಸ್ಟೈಲಿಶ್ ಸ್ಟಾರ್ ಕಿಚ್ಚ ಸುದೀಪ್ ಅವ್ರದ್ದು ಕೂಡ ಇವತ್ತು ಹುಟ್ಟುಹಬ್ಬ. ಅವ್ರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀವಿ. ಅದೇ ರೀತಿ ನಮ್ಮೆಲ್ಲರ ರೋಲ್ ಮಾಡೆಲ್, ಮೋಟಿವೇಶನ್ ನಾವೇನಂತ ಕರೆದ್ರೂ ಅದು ಕಮ್ಮಿನೇ. ಯಾಕಂತೇಳಿದರೆ ಇವತ್ತು ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿಗಳಾಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮೆಲ್ಲರ ನಟ ಮತ್ತು ಜನನಾಯಕ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ರವರ ಹುಟ್ಟಿದ ಹಬ್ಬ. ಹಂಗಾಗಿ ಇವತ್ತು ನಮ್ಮ ಅಖಂಡ ಕರ್ನಾಟಕ ಪವನ್ ಕಲ್ಯಾಣ್ ಸೇವಾ ಸಮಿತಿ ಅಂತೇಳಿ ಇಟ್ ಈಸ್ ಅ ರಿಜಿಸ್ಟರ್ಡ್ ಅಸೋಸಿಯೇಷನ್. ನಮ್ಮ ಅಸೋಸಿಯೇಷನ್ ಪರವಾಗಿ ನಮ್ಮ ನೆಚ್ಚಿನ ನಾಯಕನಿಗೆ ಒಂದು ಹುಟ್ಟುಹಬ್ಬವನ್ನ ವಿಭಿನ್ನವಾಗಿ ಮತ್ತು ವಿಶಿಷ್ಟವಾಗಿ ಆಚರಿಸ್ಬೇಕಂತೇಳಿ ಎಲ್ಲ ನಮ್ಮ ಆನೇಕಲ್ ತಾಲೂಕು ಭಾಗದಲ್ಲಿ ಅಭಿಮಾನಿಗಳೆಲ್ಲ ಸೇರಿ ಇವತ್ತು ನಾವು ಹುಟ್ಟುಹಬ್ಬವನ್ನ ವಿಶೇಷವಾಗಿ ನಮ್ಮ ಅಂಗವಿಕಲ ಮಕ್ಕಳು ಮತ್ತೆ ಯಾರಿದ್ದಾರೆ ಅವ್ರ ಜೊತೆ ಎಲ್ಲ ಸೇರಿ ಇವತ್ತು ನಾವು ಆಚರಣೆಯನ್ನ ಮಾಡಿದೀವಿ. ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಯಾಕೆ ನಮ್ಗೆ ರೋಲ್ ಮಾಡಲ್ಲ ಅಂತ ಹೇಳಿದ್ರೆ ನಮ್ಗೆ ಪದಗಳಿಲ್ಲ. ಅವರ ಹೆಸರಿನಲ್ಲಿ ಇವತ್ತು ಸಮಾಜಮುಖಿ ಕೆಲಸಗಳನ್ನ ಮಾಡ್ಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ಪವನ್ ಕಲ್ಯಾಣ್ ಅವರು ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ 10 ವರ್ಷದ ವನವಾಸದ ನಂತರ ಜನರಿಗೆ ಏನಾದ್ರೂ ಒಂದು ಮಾಡ್ಬೇಕನ್ನೋ ಒಂದು ತುಡಿತದಿಂದ ಇವತ್ತು ಇಡೀ ಭಾರತ ದೇಶದಲ್ಲೇ ರಾಜಕೀಯ ಇತಿಹಾಸವನ್ನ ಸೃಷ್ಟಿ ಮಾಡಿದ್ದಾರೆ. ನೀವು ನೋಡಿರ್ಬೋದು ಅವ್ರು ಪಟ್ಟಂತ ಕಷ್ಟ, ಅವ್ರು ಪಟ್ಟಂತ ಶ್ರಮ ಇವತ್ತು ಅವ್ರನ್ನ ಜನನಾಯಕರನ್ನಾಗಿ ಮಾಡಿ ಒಬ್ಬ ಲೀಡರ್ನಾಗಿ ಮಾಡಿದೆ.
ಇಷ್ಟು ದಿನ ನಾವು ಒಂದು ನಟನಾಗಿ ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ವಿ. ಇವತ್ತು ಒಂದು ಖುಷಿ ವಿಚಾರ ಏನಂತ ಹೇಳಿದ್ರೆ, ಒಂದು ಜನನಾಯಕನ ಒಂದು ಲೀಡರ್ ಅವರ ಬರ್ತ್ಡೇ ಅನ್ನು ನಾವು ಇವತ್ತು ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಜನರಿಗೆ ಅವರ ಅವಶ್ಯಕತೆ ಎಷ್ಟಿತ್ತು ಅಂತೇಳಿ ಇಡೀ ದೇಶಕ್ಕೆ ಇವತ್ತು ಗೊತ್ತಾಗಿದೆ. ಅವರ ಮಾರ್ಗದರ್ಶನದಲ್ಲೇ ಅವರಂತೆ ನಾವು ನಡಿಬೇಕು ಅಂತೇಳಿ ಅವರ ಹೆಸರಿನಲ್ಲಿ ನಾವು ಇವತ್ತು ನಮ್ಮ ಕರ್ನಾಟಕ ಅಭಿಮಾನಿಗಳು, ಅವ್ರಿಗೆ ದೇಶದಾದ್ಯಂತ ಅಭಿಮಾನಿಗಳಿದ್ದಾರೆ. ಅದರಲ್ಲೂ ನಮ್ಮ ಕರ್ನಾಟಕ ಪಕ್ಕದ ರಾಜ್ಯ ಆಗಿರೋದ್ರಿಂದ ನಮ್ಮದು ಮೂರು ರಾಜ್ಯಗಳ ಗಡಿ, ಈ ಕಡೆ ತಮಿಳುನಾಡು, ಈ ಕಡೆ ಆಂಧ್ರ ಮತ್ತು ನಮ್ದು ಕರ್ನಾಟಕ. ಆ 3 ರಾಜ್ಯಗಳ ಗಡಿಯಾಗಿರೋದ್ರಿಂದ ಅವರಿಗೆ ಅಪಾರ ಹೆಚ್ಚು ಅಭಿಮಾನಿಗಳು ಜಾಸ್ತಿ. ಅಂತ ಅಭಿಮಾನಿಗಳಲ್ಲಿ ನಾವು ಒಬ್ರು. ಇವತ್ತು ಅವ್ರ ಹುಟ್ಟುಹಬ್ಬವನ್ನ ಇವತ್ತು ನಮ್ಮ ಮಾತೃಶ್ರೀ ಫೌಂಡೇಶನ್ ಅಲ್ಲಿ ನೆರವೇರಿಸ್ಬೇಕಂತೇಳಿ ನಾವೆಲ್ಲ ಡಿಸೈಡ್ ಮಾಡಿ ನಮ್ಮ ಸರ್ಜಾಪುರ ಭಾಗದ ಪ್ರತಿಯೊಬ್ಬ ಅಭಿಮಾನಿ ಮತ್ತೆ ಅತ್ತಿಬೆಲೆ ಭಾಗದ ಅಭಿಮಾನಿಗಳು ಇನ್ನೆಲ್ಲ ಮುಂತಾದ ರಾಜ್ಯದೆಲ್ಲೆಡೆ ನಾವು ಇವತ್ತು ಅಭಿಮಾನಿಗಳು ಸೇರಿ ಹಬ್ಬವನ್ನು ಆಚರಿಸಿದೀವಿ. ಅಸೋಸಿಯೇಷನ್ ಮಾಡ್ತಾ ಇದೀವಿ ಅಂತ ಹೇಳಿದಾಗ ಸುಮಾರು ಜನ ಮುಂದೆ ಬಂದು ನಾವು ಇದೀವಿ. ಇವತ್ತು ಈ ಕಾರ್ಯಕ್ರಮ ಒಂದು ಯಶಸ್ವಿ ಆಗಿದೆ ಅಂತ ಹೇಳಿದ್ರೆ ಒಂದು ನಮ್ಮ ಪಕ್ಷದ ನಮ್ಮ ಒಂದು ಸೈನ್ಯ, ಒಂದು ಸಂಘಟನೆ, ಮತ್ತೆ ಅತ್ತಿಬೆಲೆ ಭಾಗದಲ್ಲಿ ನಾವು ಕೂಡ ಬರ್ತೀವಿ ಅಂತ ನಮ್ಮ ಮುರಳಿ ಮತ್ತೆ ಪ್ರವೀಣ್ ಅವರು ಟೀಮ್ ಬಂದ್ರು. ಮತ್ತೆ ನಮ್ಮ ಮಂಜು ಒಂದು ಟೀಮ್ ಬಂದ್ರು ಸರ್ಜಾಪುರದಿಂದ. ನಮ್ಮ ಗಬ್ಬರ್ ಧನುಷ್ ಅವರು ಟೀಮ್ ಬಂದ್ರು. ಇವರೆಲ್ಲ ಸೇರಿ ನಾವು ಎಲ್ಲ ಮುಂದೆ ಇದೀವಿ ಅಂತೇಳಿ ಮುಂದೆ ಬಂದು ಅಸೋಸಿಯೇಷನ್ ಗಟ್ಟಿ ಮಾಡೋ ನೆಪದಲ್ಲಿ ಇವತ್ತು ಅವರೆಲ್ಲ ಬಂದು ನಮ್ಮನ್ನ ಪ್ರೋತ್ಸಾಹ ಕೊಟ್ಟು ನಾವೆಲ್ಲ ಇವತ್ತು ಈ ಮಟ್ಟಕ್ಕೆ ಇದ್ದೀವಿ. ಅಷ್ಟೇ ಅಲ್ಲದೆ ಸರ್, ಇವತ್ತು ಈ ಯಶಸ್ವಿ ಕಾರ್ಯಕ್ರಮಕ್ಕೆ ಕಾರಣೀಭೂತರು ನಮ್ಮ ಅಖಂಡ ಕರ್ನಾಟಕ ಪವನ್ ಕಲ್ಯಾಣ್ ಸೇವಾ ಸಮಿತಿಯ ಸದಸ್ಯರು, ಆಮೇಲೆ ಧ್ವಂಸಂದ್ರದ ನಮ್ಮ ಅವರು ಕೂಡ ನಮ್ಗೆ ಇವತ್ತು ಸ್ಪಾನ್ಸರ್ಶಿಪ್ ಅನ್ನ ಕೊಟ್ಟು ನಮಗೆ ಅನೇಕ ಇದನ್ನ ಮಾಡಿದ್ದಾರೆ. ಹಾಗೆ ಸಿವೈಸಿ ಸಂಸ್ಥೆಯ ಚಿನ್ನಪ್ಪ ಅವರು ಕೂಡ, ಹಾಗೆ ಅನೇಕ ರೀತಿ ದಾನಿಗಳು ನಮ್ಗೆ ಮುಂದೆ ಬಂದು ನಮ್ಮ ಸೈನ್ಯ ಒಗ್ಗಟ್ಟಾಗಿ ಇವತ್ತು ನಾವೇ ಕಷ್ಟಾರ್ಜಿತ ಇದರಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತೃಶ್ರೀ ಫೌಂಡೇಶನ್ ಅವ್ರಿಗೆ ಅಲ್ಲಿ ಏನು ನಮ್ಮ ಮಕ್ಕಳಿದ್ರು, ಹ್ಯಾಂಡಿಕ್ಯಾಪ್ ಮಕ್ಕಳು, ಅವ್ರಿಗೆ ಒಂದು ವೀಲ್ ಚೇರ್ ಕೊಡೋ ಮುಖಾಂತರ, ಮತ್ತೆ ವಾಕರ್ ಕೊಡೋ ಮುಖಾಂತರ, ಮತ್ತೆ ವೀಲ್ ಸೈಕಲ್ ನ ಕೊಡೋ ಮುಖಾಂತರ ಇವತ್ತು ನಮ್ಮ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವರ ಹುಟ್ಟುಹಬ್ಬವನ್ನ ವಿಶೇಷವಾಗಿ ಆಚರಣೆ ಮಾಡಿದೀವಿ. ನಮ್ಗೆ ಖುಷಿಯಾದ ಸಂಗತಿ. ಯಾಕಂತ ಹೇಳಿದ್ರೆ ಸಮಾಜಮುಖಿ ಕಾರ್ಯಗಳಲ್ಲಿ ನಾವೇ ಅಲ್ಲ, ಎಲ್ಲರೂ ಭಾಗಿಯಾಗಬೇಕು. ಅವರು ನಮಗೆ ಅದಕ್ಕೆ ಪ್ರೋತ್ಸಾಹ, ಅವರಿಂದ ನಾವು ಇದನ್ನ ಇವತ್ತೆಲ್ಲ ಮಾಡ್ತಾ ಇದೀವಿ. ಸೊ ಇದು ಇವತ್ತಿನ ಕಾರ್ಯಕ್ರಮ. ಮಗದೊಮ್ಮೆ ನಮ್ಮ ಅಖಂಡ ಕರ್ನಾಟಕ ಪವನ್ ಕಲ್ಯಾಣ್ ಸೇವಾ ಸಮಿತಿ ವತಿಯಿಂದ ನಮ್ಮ ಜನನಾಯಕ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಪವನನ್ನ ವಿ ಲವ್ ಯು, ವಿಶ್ ಯು ಹ್ಯಾಪಿ ಬರ್ಡೇ. ಕಲ್ಯಾಣ್ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಇವತ್ತಿನ ದಿನ ಪವನ್ ಕಲ್ಯಾಣ್ ಅನ್ನೋ ಒಂದು ಹೆಸರು ಇಡೀ ದೇಶದಾದ್ಯಂತ ಒಂದು ದೊಡ್ಡ ಸುದ್ದಿಯಾಗಿದೆ. ಕಾರಣ ಏನಂತಂದ್ರೆ, ಅವರು ಗೆದ್ದಿದ್ದಾರೆ. ಎಷ್ಟು ದಿನ ಅವರು ಸೋತಿದ್ರು, ಆದರೆ ಅಭಿಮಾನಿಗಳ ಮನಸ್ಸನ್ನ ಅವ್ರು ಯಾವತ್ತೋ ಗೆದ್ದಿದ್ದಾರೆ. ಆದ್ರೆ ಇವಾಗ ರಾಜಕೀಯ ಒಂದು ಶಕ್ತಿಯಾಗಿ ಇವತ್ತು ಇಡೀ ಭಾರತ ದೇಶಕ್ಕೆ ಅದೊಂದು ಚಿರಪರಿಚಿತರಾಗಿ, ಯಾವುದೇ ಒಂದು ರಾಜಕೀಯ ಪಕ್ಷ ಇದುವರೆಗೂ ಮಾಡದೇ ಇರತಕ್ಕಂತ ಒಂದು ಸಾಧನೆಯನ್ನ ಪವನ್ ಕಲ್ಯಾಣ್ ಅವರು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅವ್ರನ್ನ ಇನ್ನೂ ಉತ್ತಮವಾದ ಸ್ಥಾನದಲ್ಲಿ ನಾವು ನೋಡೋದಕ್ಕೆ ಎಲ್ಲ ಅಭಿಮಾನಿಗಳು ಬಯಸ್ತಾ ಇದ್ದೇವೆ. ಹಾಗೆ ಇವತ್ತು ಸೆಪ್ಟೆಂಬರ್ 2ನೇ ತಾರೀಕು ಇರೋದ್ರಿಂದ ಅವರ ಹುಟ್ಟುಹಬ್ಬ ಆಚರಣೆ ಮಾಡೋ ಕಾರ್ಯಕ್ರಮವನ್ನ ನಾವು ಇಡೀ ಆನೇಕಲ್ ತಾಲೂಕಲ್ಲಿ ಅಖಂಡ ಕರ್ನಾಟಕ ಪವನ್ ಕಲ್ಯಾಣ್ ಅಭಿಮಾನಿಗಳ ಸೇವಾ ಸಮಿತಿ ಅಂತ ಏನು ನಾವು ಮಾಡ್ಕೊಂಡಿದ್ದೀವಿ, ಆ ಒಂದು ಸಂಸ್ಥೆಯ ಮುಖಾಂತರ ಇವತ್ತು ಮಾತೃಶ್ರೀ ಫೌಂಡೇಶನ್ ಒಂದು ಅಂಗವಿಕಲರ ಮಕ್ಕಳಿಗೆ ಒಂದು ವೀಲ್ ಸೈಕಲ್, ವೀಲ್ ಚೇರ್ಗಳು, ಈ ತರದ ಒಂದು ಸಲಕರಣೆಗಳನ್ನ ಕೊಡೋದ್ರ ಮುಖಾಂತರ ಒಂದು ಸಮಾಜ ಸೇವೆ ಕಾರ್ಯಕ್ರಮವನ್ನ ನಾವು ಮಾಡಿದ್ದೀವಿ ಕೂಡ. ಹಾಗೆ ಕೆಲವೊಬ್ಬರಿಗೆ ಆಹಾರ ಸಾಮಗ್ರಿಗಳನ್ನ ಇಲ್ಲಿರ್ತಕ್ಕಂಥ ಮಕ್ಕಳಿಗೆ ಒದಗಿಸುವಂತ ಕೆಲಸಗಳನ್ನ ಮಾಡಿದ್ದೀವಿ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಹೆಚ್ಚು ಕಾರ್ಯಕ್ರಮಗಳನ್ನ ಪವನ್ ಕಲ್ಯಾಣ್ ಅವರ ಹೆಸರಿನಲ್ಲಿ ನಾವು ಮಾಡೋದಕ್ಕೆ ಸದಾ ಸಿದ್ಧರಿರ್ತೀವಿ. ಮತ್ತೆ ಇದನ್ನ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯಾದ್ಯಂತ ಇದನ್ನ ಒಂದು ಬೆಳೆಸುವಂತ ಒಂದು ಪಣವನ್ನ ತೊಟ್ಕೊಂಡಿದೀವಿ. ಹಾಗಾಗಿ ನಾವು ಇವತ್ತು ಕಾರ್ಯಕ್ರಮವನ್ನ ಮಾಡಿದ್ದೀವಿ, ಇದಕ್ಕೆ ನಮ್ಗೆ ಸುಮಾರು ಹಲವಾರು ಮಂದಿ ಅನೇಕ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತಮ್ಮ ಸಹಕಾರಗಳನ್ನ ಕೊಟ್ಟಿದ್ದಾರೆ. ಹಾಗಾಗಿ ಇದೇ ರೀತಿ ಮುಂದಿನ ದಿನಗಳಲ್ಲೂ ಅದನ್ನ ನಾವು ಆಶಿಸ್ತಾ, ಅವರು ಕೊಟ್ಟಿರ್ತಕ್ಕಂಥ ಎಲ್ರಿಗೂ ನಮ್ಮ ಅಖಂಡ ಕರ್ನಾಟಕ ಪವನ್ ಕಲ್ಯಾಣ್ ಅಭಿಮಾನಿಗಳ ಸೇವಾ ಸಮಿತಿ ಕಡೆಯಿಂದ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ.